ಏನ್ ಮಯೂರಿ, ಇಲ್ಲಿಗೆ ಯಾಕೆ ಬಂದೆ ನೀನು? ಏನು ಇಲ್ಲ ದೊಡ್ಡಪ್ಪ, ಇವತ್ತು ನಿಮ್ಗೆ ಇಂಜೆಕ್ಷನ್ ಕೊಡೋ ಡಾಕ್ಟರು ಬರಕ್ಕಾಗಲ್ಲ ಅಂದ್ರು. ಟೈಮಿಗೆ ಸರಿಯಾಗಿ ನಿಮ್ಗೆ ಇಂಜೆಕ್ಷನ್ ಕೊಡ್ಲಿಲ್ಲ ಅಂದ್ರೆ ನರಗಳು ಬಲಹೀನ ಆಗುತ್ತಂತಲ್ಲ. ಅದಕ್ಕೆ ಇವತ್ತು ಒಂದಿನ ನನಗೆ ಇಂಜೆಕ್ಷನ್ ಕೊಡಕ್ ಹೇಳಿದ್ದಾರೆ. ಅಮ್ಮ, ಇಂಜೆಕ್ಷನ್? ಆ ಇಂಜೆಕ್ಷನ್ ಕೊಡ್ತಾ ಇದ್ರೆ ನನಗ್ ತುಂಬಾ ನೋವಾಗುತ್ತೆ, ನನಗ್ ತಡ್ಕೊಳಕ್ಕೆ ಆಗಲ್ಲ. ಏನು ಆಗಲ್ಲ ದೊಡ್ಡಪ್ಪ, ನೋವಾಗ್ದಿರೋ ಹಾಗೆ ನಾನ್ ಇಂಜೆಕ್ಷನ್ ಕೊಡ್ತೀನಿ, ಕೂತ್ಕೊಳ್ಳಿ. ನೋವು ಆಗಲ್ವಾ? ಸ್ವಲ್ಪನೂ ಆಗಲ್ಲ. ಹಾಗಾದ್ರೆ ಓಕೆ, ನಿಧಾನ ಕೊಡು. ಶೋರ್ ದೊಡ್ಡಪ್ಪ. ಬೇಗ ಕೊಡು. ಗೊತ್ತಿದೆಯಲ್ಲ, ಹುಷಾರಾಗಿ ಕೊಡ್ತೀನಿ ದೊಡ್ಡಪ್ಪ. ನೋವು ಆಗ್ಬಾರ್ದು. ಏನು ನೋವಲ್ಲ. ಆಗೋಯ್ತು ದೊಡ್ಡಪ್ಪ. ಅಮ್ಮ ಅಮ್ಮ, ಆಗೋಯ್ತಾ ಅಮ್ಮ? ಈ ರಾಕ್ಷಸಿ ಇಲ್ಲಿ ಯಾಕೆ ಬರ್ತಾ ಇದ್ದಾಳೆ? ದೊಡ್ಡಪ್ಪಂಗೆ ನಾನು ಇಂಜೆಕ್ಷನ್ ಕೊಟ್ಟಿರೋದವಳು ಏನಾದ್ರು ನೋಡಿದ್ರೆ 100 ಪ್ರಶ್ನೆ ಕೇಳಿ ನನ್ನ ಸಾಯಿಸ್ತಾಳೆ. ಸರಿಯಾಗಿ ಉತ್ತರ ಕೊಡಕ್ಕಾಗ್ದೆ ನಾನು ಸಿಕ್ಕಾಕೋಬೋದೇನೋ. ಮಯೂರಿ ಅಮ್ಮ, ಏನು? ನಾನೇನ್ ಹೇಳ್ದೆ ಅಮ್ಮವ್ರೆ? ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ಕೋಪದ್ಕಿಂತ ನೀವು ತುಂಬಾ ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ಏನಾಯ್ತಮ್ಮವ್ರೆ? ಕೈಯಲ್ಲೇನ್ ಸಿರಿಂಜು? ಏನೇ ಔಷಧಿ? ಅಲ್ಲ, ನೀವ್ಯಾಕೆ ಈ ರೂಮಿಂದ ಬರ್ತಿದ್ದೀರಾ? ನನ್ನ ನೋಡಿ ಯಾಕೆ ಭಯ ಪಡ್ತಿದ್ದೀರಾ? ಏಯ್, ನಾನ್ ನಿನ್ನೋಡಿ ಭಯ ಪಡೋದಂದ್ರೆ ಏನು? ಈ ಸಿರಿಂಜು ನಿಮ್ಮಪ್ಪಂದು, ಆ ಔಷಧಿ ಕೂಡ ನಿಮ್ಮಪ್ಪಂದೆ. ಟೈಮಿಗೆ ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ದೊಡ್ಡಪ್ಪಂಗೆ, ಅಂದ್ರೆ ನಿಮ್ಮಪ್ಪನ್ ಪ್ರಾಣಕ್ಕೆನೆ ಅಪಾಯ. ಅಮ್ಮ, ಹೋಗಿ ನಿಮ್ಮಪ್ಪನ್ನೇ ಕೇಳು, ಹೋಗು. ಮಯೂರಿ ಅಮ್ಮ, ಏನಪ್ಪ ನೀವು ಈ ತರ ಎಲ್ಲ ಔಷಧಿ ತಗೋಬೇಡಿ ಅಂತ ಹೇಳಿದ್ನಲ್ವಾ? ನೀನ್ ಹೇಳಿದ್ಯಮ್ಮ. ಅದೇನಂದ್ರೆ ನೀನ್ ಕೊಡೋ ಹಸಿರು ಮದ್ದಿಂದ ಇವ್ರಿಗೆ ನಂಬಿಕೆ ಇಲ್ದೆ ಈ ಇಂಜೆಕ್ಷನ್ ಕೊಡ್ತಾರೆ, ಮತ್ತೆ ಈ ಇಂಜೆಕ್ಷನ್ ಇಂದಾನೆ ನಾನು ಬದುಕಿದ್ದೀನಂತೆ. ಇವತ್ತೇನೋ ಡಾಕ್ಟರ್ ಬರ್ಲಿಲ್ಲಂತೆ, ಅದಕ್ಕೆ ಮಯೂರಿ ಬಂದು ಇಂಜೆಕ್ಷನ್ ಕೊಟ್ಲು. ತಗೊಳ್ಳಿ, ಜ್ಯೂಸ್ ಕುಡೀರಿ. ಸರಿ. ಮಯೂರಿ, ಭಾವನ್ಗೆ ಇಂಜೆಕ್ಷನ್ ಕೊಟ್ಟಿಯಾ? ಹಾಕ್ದೆ ಮಮ್ಮಿ, ಆದ್ರೆ ಆ ರಾಕ್ಷಸಿ ಕೈಲಿ ಸಿಕ್ಕಾಕೊಂಡೆ. ಸಿಕ್ಕಾಕೊಂಡ್ಯಾ? ಹೌದು ಡ್ಯಾಡಿ. ಇಂಜೆಕ್ಷನ್ ಹಾಕಿ ಆಚೆ ಬರ್ತಿದ್ದಾಗ ಅವಳು ಒಳಗ್ ಬಂದ್ಲು. ಅವಳನ್ನ ನೋಡಿದ ಗಾಬರಿನಲ್ಲಿ ಆ ಇಂಜೆಕ್ಷನ್ ಬಾಟಲ್ ಅಲ್ಲೇ ಬಿದ್ದೋಯ್ತು. ಆ ಬಾಟಲ್ನ ಆ ರಾಕ್ಷಸಿ ಕಣ್ಣಿಗೆ ಸಿಗದೆ ಇರೋಂಗ್ ತಗೊಳ್ಳೋಣ ಅಂದ್ರೆ ಆಗ್ಲಿಲ್ಲ. ಆ ಬಾಟಲ್ನ ಕಾವೇರಿ ಎತ್ಕೊಂಡ್ಬಿಟ್ಲು ಡ್ಯಾಡಿ.
ಕಾವೇರಿಗೆ ನನ್ ಮೇಲೆ ಅನುಮಾನ ಬಂದಿದೆ ಡ್ಯಾಡಿ. ಇವಾಗ ಏನ್ ಮಾಡೋದು ಅರ್ಥನೇ ಆಗ್ತಿಲ್ಲ. ಇದು ಚಿಕ್ಕ ವಿಷಯ ಅಲ್ಲ ಮಯೂರಿ, ತುಂಬಾ ದೊಡ್ಡ ವಿಷಯ. ಈ ವಿಷಯದ ಬಗ್ಗೆ ಕಾವೇರಿ ಎನ್ಕ್ವೈರಿ ಮಾಡಿದ್ಲು ಅಂದ್ರೆ ಇಷ್ಟು ವರ್ಷಗಳಿಂದ ನಾವು ಭಾವನವ್ರಿಗೆ ಸ್ಲೋ ಪಾಯ್ಸನ್ ಕೊಟ್ಟಿರೋ ವಿಷಯ ಹೊರಗೆ ಬರುತ್ತೆ. ಈಗೇನಾದ್ರೂ ಆದ್ರೆ ದೊಡ್ಡಮ್ಮ ನಮ್ಮನ್ನ ಸುಟ್ಟಾಕ್ಬಿಡ್ತಾರೆ ಅಷ್ಟೇ. ಅದಕ್ಕೆ ಹೇಳಿದ್ದು ತುಂಬಾ ಹುಷಾರಾಗಿ ಡೀಲ್ ಮಾಡ್ಬೇಕು ಅಂತ. ಯಾರ ಹತ್ರ ಸಿಕ್ಕಾಕೊಳ್ಬಾರ್ದು ಅಂತ ಪ್ಲಾನ್ ಮಾಡಿದ್ವು, ಅವ್ರು ಯಾವುದೇ ಪ್ಲಾನ್ ಮಾಡ್ದೇನೆ ಅವ್ರ ಹತ್ರನೇ ಸಿಕ್ಕಾಕೊಂಡ್ಬಿಟ್ವಿ. ಆ, ಇವಾಗ ನಮ್ಮನ್ನ ದೇವ್ರು ಕಾಪಾಡಕ್ಕಾಗಲ್ಲ. ಈಗ ಕಾವೇರಿ ಏನ್ ಮಾಡ್ತಾಳೆ ಅಂತ ನಮಗ್ ಗೊತ್ತಾದ್ರೆ ನಾವೇನ್ ಮಾಡ್ಬೇಕು ಅನ್ನೋ ಐಡಿಯಾನಾದ್ರೂ ಬರುತ್ತೆ. ಬನ್ನಿ ನೋಡೋಣ. ಡ್ಯಾಡಿ, ನಾವು 3 ಜನ ಹೋದ್ರೆ ಈ ಪ್ಲಾನ್ ಹಿಂದೆ ನಾವು 3 ಜನ ಇದ್ದೀವಿ ಅಂತ ಗೊತ್ತಾಗುತ್ತೆ. ಈ ಪ್ಲಾನಿಗೂ ನಿಮಿಗೂ ಯಾವುದೇ ರೀತಿ ಸಂಬಂಧ ಇಲ್ದಿರೋರ್ ತರ ಹೋಗಿ. ನಾನು ಲೇಟಾಗಿ ಬಂದು ಜಾಯಿನ್ ಆಗ್ತೀನಿ. ಹೌದು ಅಗ್ನಿದೇವ್, ಕಡೆ ಪಕ್ಷ ನಾವು ಸೇಫ್ ಆಗಿದ್ರೆ ಮಯೂರಿನೂ ಕಾಪಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರತ್ತಲ್ವಾ. ನಡಿ ಹೋಗೋಣ. ಬಾ. ಕಾವೇರಿ, ಹೇಗಿದೆಯಾ? ಚೆನ್ನಾಗಿದ್ದೀನಿ ಬಾವಾ. ನಾನೇ ನಿನಗೆ ಫೋನ್ ಮಾಡಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ನೀನೇ ಬಂದ್ಬಿಟ್ಟೆ. ನನಗೆ ಫೋನ್ ಮಾಡಬೇಕು ಅನ್ಕೊಂಡ್ಯಾ? ಯಾಕೆ, ಏನಾಯ್ತು? ಬಾವಾ, ಒಂದ್ಸಲ ಇಂಜೆಕ್ಷನ್ ನೋಡಿ ಯಾವ್ದಕ್ ಕೊಡ್ತಾರೆ ಅಂತ ಹೇಳ್ತೀಯಾ? ಇಂಜೆಕ್ಷನ್? ಏನ್ ಕಾವೇರಿ ಅದು? ಅಪ್ಪನ್ ಕೊಟ್ಟಿರೋ ಇಂಜೆಕ್ಷನ್ ಅಜ್ಜಿ. ಕಾವೇರಿ, ಆ ಇಂಜೆಕ್ಷನ್ ರೆಗ್ಯುಲರ್ ಆಗಿ ಅಂಕಲ್ ಕೊಡ್ತಾ ಇರೋಂಥದ್ದು. ಡಾಕ್ಟರೇ ಸಜೆಸ್ಟ್ ಮಾಡಿರೋದು. ಆ ಇಂಜೆಕ್ಷನ್ ಇಂದ ನಿಮ್ ತಂದೆಗೆ ಏನೂ ಆಗಲ್ಲ ಕಾವೇರಿ, ನೀನೇನು ಹೆದರಬೇಡ. ನೀವ್ ಹೇಳಿದ ಹಾಗೆ ಇಂಜೆಕ್ಷನ್ ನ ಡಾಕ್ಟರ್ ಬಂದ್ ಕೊಟ್ಟಿದ್ರೆ ನನ್ಗೆ ಅನುಮಾನ ಬರ್ತಿರ್ಲಿಲ್ಲ ಅಜ್ಜಿ. ಇದನ್ನ ಮಯೂರಿ ಅಮ್ಮ ಕೊಟ್ಟಿದ್ದು. ಹೌದು, ಮಯೂರಿ ಕೊಟ್ಲು. ಡಾಕ್ಟರ್ ಸಲಹೆ ಇಲ್ದೆ ಸ್ವತಃ ಇವರೇ ಯಾಕೆ ಹೀಗ್ ಮಾಡ್ತಿದ್ದಾರೆ ಅಂತ ನನ್ಗೆ ಅನುಮಾನ ಬರ್ತಿದೆ. ಅದೇ ಟೈಮಿಗೆ ನನ್ನ ಅಪ್ಪನ ಹತ್ರ ಹೋಗ್ಬೇಕಾದ್ರೆ ಮಯೂರಿ ಅಮ್ಮ ಗಾಬರಿಯಿಂದ ಹೋದ್ರು. ಅದಕ್ಕೆ ನನ್ನ ಅನುಮಾನ ಇನ್ನು ಜಾಸ್ತಿ ಆಯ್ತು. ಅಷ್ಟಕ್ಕೂ ಇಂಜೆಕ್ಷನ್ ಬಗ್ಗೆ ತಿಳ್ಕೊಂಡ್ರೆ ತಪ್ಪೇನಿದೆ ಅಜ್ಜಿ? ಬಾವಾ, ನಿನಗಿದ್ರ ಬಗ್ಗೆ ಗೊತ್ತಿರತ್ತಲ್ವಾ? ಹೇಳು ಬಾವಾ, ಈ ಔಷಧಿ ಯಾಕೆ ಕೊಡ್ತಾರೆ? ಓ ಮೈ ಗಾಡ್, ಈ ಇಂಜೆಕ್ಷನ್ನ ಯಜಮಾನ್ರಿಗೆ ಯಾಕೆ ಕೊಡ್ತಾ ಇದ್ದೀರಾ? ಇದು ತುಂಬಾ ಡೇಂಜರಸ್ ಡ್ರಗ್. ಇದು ಸ್ಲೋ ಪಾಯ್ಸನ್.
ಇದನ್ನ ತಿಂಗಳಲ್ಲಿ ಬರೀ 2-3 ಸಲ ಕೊಟ್ರೆ ಆ ವ್ಯಕ್ತಿ ಪ್ರಾಣಕ್ಕೆ ಅಪಾಯ. ಆಲ್ರೆಡಿ ಅವ್ರಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಇನ್ನವ್ರನ್ನ ಕಾಪಾಡ್ಕೊಳ್ಳೋದು ಆಲ್ಮೋಸ್ಟ್ ಇಂಪಾಸಿಬಲ್. ಏಯ್, ಹೇಳೆ, ಯಾಕೆ ಕೆಲಸ ಮಾಡ್ದೆ? ಅಜ್ಜಿ ನನಗೇನು ಗೊತ್ತಿಲ್ಲ ಅಜ್ಜಿ. ಡ್ಯಾಡಿ ಕೊಡಕ್ ಹೇಳಿದ್ರು. ಏಯ್, ಯಾಕೋ ಯಾಕೋ ಅಯ್ಯೋ ಪಾಪ ಅಂತ ಕನಿಕರ ತೋರಿಸಿ ಮನೇಲಿರೋ ಜಾಗ ಕೊಟ್ರೆ ನಾನ್ ಹಾಕಿದ್ದನ್ ತಿಂದ್ಕೊಂಡು ನನ್ನ ಆಶ್ರಯದಲ್ಲಿ ಇದ್ಕೊಂಡು ನನ್ನ ಮನೆಗೆ ಕನ್ನ ಹಾಕಿದ್ಯಾ? ನಿನಗೆ ನನ್ನ ಮನೇಲಿ ಅಷ್ಟೇ ಅಲ್ಲ ಕಣೋ, ನಿನಗೆ ಈ ಭೂಮಿ ಮೇಲೆ ಬದುಕೋ ಯೋಗ್ಯತೆನೇ ಇಲ್ಲ. ಅಗ್ನಿದೇವ್, ದೊಡ್ಡಮ್ಮ ದೊಡ್ಡಮ್ಮ, ಯಾಕೆ ಅಗ್ನಿದೇವ, ಯಾಕೆ ಹಾಕಿ ಕಿರ್ಚ್ಕೋತಿದ್ಯಾ? ಏನಿಲ್ಲ ದೊಡ್ಡಮ್ಮ, ಇಂಜೆಕ್ಷನ್ ಬಗ್ಗೆ ಕೇಳ್ತಾ ಇದ್ರೆ ಆ ಹುಡುಗ ಏನು ಹೇಳ್ತಾ ಇಲ್ವಲ್ಲ ಅಂತ ನಾನು ಕಿರಿಚಿದೆ. ಮಯೂರಿ ಇದನ್ನ ಕೊಡ್ತಿದ್ಲು ಅಂತ ಗೊತ್ತಾದ್ರೆ ಈ ಮನೇಲಿರೋ ಪ್ರತಿಯೊಬ್ರು ಮಯೂರಿಗೆ ಬೈತಾರೆ. ನಾನ್ ಮಯೂರಿನ ಸೇವ್ ಮಾಡಿದ್ರೆ ಮಯೂರಿ ಮನ್ಸಲ್ಲಿ ನನಗೊಂದು ಒಳ್ಳೆ ಜಾಗ ಸಿಗುತ್ತೆ. ಆಗ ಅವಳು ನನ್ನ ಲವ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಆ್ಯಕ್ಚುಲಿ ಈ ಔಷಧಿ ಸಿಗೋದು ತುಂಬ ರೇರ್ ಕಾವೇರಿ. ನರ್ವಸ್ ಸಿಸ್ಟಮ್ನ ಆಕ್ಟಿವ್ ಮಾಡೋದಕ್ಕೆ ಇದು ಕೆಲ್ಸಕ್ಕೆ ಬರುತ್ತೆ. ಬಾಡಿಲಿ ಹಾಳಾಗಿರುವಂಥ ಫಂಕ್ಷನ್ಸ್ನೆಲ್ಲ ಇದು ಮತ್ತೆ ಆಕ್ಟಿವೇಟ್ ಮಾಡುತ್ತೆ. ತುಂಬ ವರ್ಷಗಳಿಂದ ಅನಾರೋಗ್ಯದಿಂದ ಕಷ್ಟಪಡ್ತಿರೋರ್ಗೂ ಕೂಡ ಕಡಿಮೆ ಟೈಮಲ್ಲಿ ಗುಣ ಆಗೋ ಹಾಗೆ ಮಾಡುತ್ತೆ. ಇದು ಮಾರ್ಕೆಟ್ಗೆ ತುಂಬ ರೀಸೆಂಟಾಗಿ ಬಂದಿರೋದು ಕಾವೇರಿ. ಯಾವಾಗ್ಲೂ ನಮ್ಮ ಮೇಲೆ ತಪ್ಪುಗಳನ್ನ ಹೇಗ್ ಹೊರಿಸೋದು ಅಂತ ನೋಡೋದ್ ಬಿಟ್ಟು ಸ್ವಲ್ಪ ಪಾಸಿಟಿವ್ ಆಗಿರೋದ್ ಕಲಿ ಕಾವೇರಿ. ನಾವ್ ಏನೇ ಮಾಡಿದ್ರು ನಮ್ ಕುಟುಂಬದವ್ರು ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಮಾಡ್ತೀವಿ. ಅನಾವಶ್ಯಕವಾಗಿ ನಮ್ಮ ಮೇಲೆ ಇಲ್ಲದೆ ಇರೋ ಅನುಮಾನ ಇಟ್ಕೋಬೇಡ ಕಾವೇರಿ. ಯಾಕಂದ್ರೆ ನೀನ್ ನೆನ್ನೆ ಎಲ್ಲ ಮೊನ್ನೆ ಬಂದಿರೋಳು. ನಾವು ಚಿಕ್ಕವರಿಂದ ದೊಡ್ಡಮ್ಮ ಅಣ್ಣನ ಜೊತೆನೆ ಬೆಳೆದಿರೋದು. ಹಾಗಂತ ಅವ್ರನ್ನ ಹೇಗೆ ನೋಡಬೇಕು ಅಂತ ನಿನಗಿಂತ ನಮಗೆ ಚೆನ್ನಾಗಿ ಗೊತ್ತಿರೋದು. ಕಾಮಾಲೆ ರೋಗದವರಿಗೆ ನೋಡಿದ್ದೆಲ್ಲ ಹಳ್ದಿನೇ ಕಾಣತ್ತಂತೆ. ಬುದ್ಧಿ ನೆಟ್ಟಗಿಲ್ದೇ ಇರೋರಿಗೆ ಎಲ್ಲರೂ ಬುದ್ಧಿ ಇಲ್ದೇ ಇರೋರ್ ಥರನೇ ಕಾಣಿಸ್ತಾರೆ. ಚಿಚಿ, ಅಮ್ಮ ಕಾವೇರಿ, ಡಾಕ್ಟರ್ ಇಲ್ದೆ ಮಯೂರಿನೇ ಇಂಜೆಕ್ಷನ್ ಕೊಡೋದ್ರಿಂದ ನಿನಗೆ ಅನುಮಾನ ಬಂದಿರಬೇಕು. ನೀನು ಅನುಮಾನ ಪಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಈಗ ನಿಮ್ ಭಾವನ ಮೂಲಕ ನಿನ್ನ ಅನುಮಾನಕ್ಕೆ ಉತ್ತರ ಸಿಕ್ತಲ್ಲ, ಈಗ ಸಂತೋಷವಾಗಿದೆಯಾ? ಮಯೂರಿ,
ಅಜ್ಜಿ ಇನ್ನೊಂದ್ಸಲ ನೀನ್ ಇಂಜೆಕ್ಷನ್ ಹಾಕ್ಬೇಕು ಅಂದ್ರೆ ನಿನ್ನಷ್ಟಕ್ಕೆ ನೀನ್ ಹೋಗಿ ಇಂಜೆಕ್ಷನ್ ಹಾಕ್ಬೇಡ. ಡಾಕ್ಟರ್ನ ಕರ್ಸಿ ಇಂಜೆಕ್ಷನ್ ಹಾಕ್ಸು. ಸರಿ. ಹೀಗೆ ನೀನ್ ಸ್ವಂತ ನಿರ್ಧಾರ ತಗೊಂಡಾಗ ಕಾವೇರಿಗೆ ಅನುಮಾನ ಬರೋದು ಸಹಜ. ಹಾಗೆ ಆಗ್ಲಿ ಅಜ್ಜಿ. ಕಂದ ಶಿವದೇವ, ಹೋಗೋಣ ಬಾ. ಕಾವೇರಿ, ಅಂಕಲ್ಗೆ ಏನೂ ಆಗಿಲ್ಲ, ನೀನೇನು ಚಿಂತೆ ಮಾಡಬೇಡ. ಹೇಗಿತ್ತು ನನ್ನ ಪ್ಲಾನ್? ನಿನ್ ಮುಂದೆ ಹಾಗೆ ಹೆದರ್ಕೊಂಡ್ರೇನೆ ನೀನ್ ಹೀಗೆ ಎಲ್ಲಾರನ್ನೂ ಕರೆದು ಸೀನ್ ಕ್ರಿಯೇಟ್ ಮಾಡ್ತೀಯಾ ಅಂತ ಗೊತ್ತಿದ್ದೆ ಹಾಗ್ ಮಾಡ್ದೆ. ಈಗ ನನ್ ತಪ್ಪಿಲ್ಲ ಅಂತ ಗೊತ್ತಾಯ್ತು. ಎಲ್ಲರ ಮುಂದೆನೂ ನಿನ್ ತಪ್ಪು ಆಲೋಚನೆ ಏನು ಅಂತ ಗೊತ್ತಾಯ್ತು. ಇನ್ನೊಂದ್ಸಲ ನನ್ನ ಬಗ್ಗೆ ನೀನ್ ಏನೇ ಹೇಳಿದ್ರು ನಂಬೋದಿಕ್ಕೆ 1,000 ಸಲ ಯೋಚನೆ ಮಾಡ್ತಾರೆ. ಮಯೂರಿ ಹತ್ರ ನಿನ್ ಆಟ ನಡೆಯಲ್ಲ. ಹುಷಾರ್. ಮಯೂರಿ ಒಬ್ಳೆ ಗಾಬರಿ ಆಗಿದ್ದಿದ್ರೆ ನನ್ಗಿಷ್ಟು ಅನುಮಾನ ಬರ್ತಿರ್ಲಿಲ್ಲ. ಆದ್ರೆ ಅವ್ರೆಲ್ರೂ ಗಾಬರಿ ಆಗಿದ್ರು ಅಂದ್ರೆ ಈ ಇಂಜೆಕ್ಷನ್ ಹಿಂದೆ ಏನೋ ರಹಸ್ಯ ಇದೆ. ಅದೇನು ಅಂತ ನಾನು ತಿಳ್ಕೋಬೇಕು. ಅವನ್ ಸುಳ್ಳು ಹೇಳಿದ್ದಕ್ಕೆ ನಾವು ಬದುಕ್ಬಿಟ್ವಿ. ಇಲ್ಲ ಅಂದ್ರೆ ದೊಡ್ಡಮ್ಮ ನಮ್ಮನ್ನ ಸಾಯಿಸ್ಬಿಡ್ತಿದ್ರು. ಹೌದು ಅಗ್ನಿದೇವ್. ಆದ್ರೂ ನೀನ್ ಯಾಕೆ ಹಾಕಿ ಕಿರ್ಚ್ಕೊಂಡೆ? ಅಯ್ಯೋ, ನೀನ್ ಆ ಥರ ಕಿರ್ಚ್ಕೊಂಡಿದ್ದಕ್ಕೆ ಅವ್ರಿಗೆ ಇಲ್ದೇ ಇರೋ ಅನುಮಾನಗಳೆಲ್ಲ ಶುರು ಆಗಿರ್ಬಹುದು. ಯಾಕೆ ಕಿರ್ಚ್ಕೊಂಡೆ ಹೇಳು? ಅದಾ ಆ ಇಂಜೆಕ್ಷನ್ ಬಗ್ಗೆ ಶಂಕು ಹೇಳ್ತಿದ್ದ ಹಾಗೆ ದೊಡ್ಡಮ್ಮ ಕೋಪದಿಂದ ಗನ್ ತಗೊಂಡು ನನ್ನನ್ನ ಸುಡ್ತಿರೋ ತರ ಕನ್ಸು ಬಿತ್ತು. ಅದಕ್ಕೆ ಆ ತರ ಕಿರಿಚಿದೆ. ಓ, ಬಾಶಂಕು, ನೀನ್ ಮಾಡಿರೋ ಸಹಾಯನ ಈ ಜನ್ಮದಲ್ಲಿ ನಾವು ಮರೆಯಲ್ಲ. ಹೌದು, ನೀನು ಕಾವೇರಿಗೆ ಭಾವ ಆಗ್ಬೇಕಲ್ವಾ? ಕಾವೇರಿ ಹತ್ರ ಸತ್ಯ ಮುಚ್ಚಿಟ್ಟು ಸುಳ್ಳು ಹೇಳಿ ನಮಗೆ ಯಾಕೆ ಸಹಾಯ ಮಾಡ್ದೆ ನೀನು? ಹೌದಲ್ವಾ, ನಮ್ಮ ಅತ್ತೆ ಮಗಳಿಗೆ ಸಹಾಯ ಮಾಡಬೇಕಾಗಿತ್ತು. ಇವಾಗ್ಲೇ ಹೋಗಿ ನಿಜ ಹೇಳಿ ಸಹಾಯ ಮಾಡ್ಬರ್ತೀನಿ. ನಿಂತ್ಕೋ ಬೇಡ ಬೇಡ, ನಮ್ಮ ಉದ್ದೇಶ ಅದಲ್ಲ. ಅವಳ ಪರವಾಗಿ ನಿಲ್ದೆ ನಿಮ್ ಕುಟುಂಬದವ್ರನ್ನ ನಿಮ್ ಸಂಬಂಧನ ಪಕ್ಕಕ್ಕಿಟ್ಟು ನಮಗ್ ಸಹಾಯ ಮಾಡೋದ್ರಲ್ಲಿ ನಿನ್ನ ಉದ್ದೇಶ ಏನಿದೆ ಅಂತ. ಮಯೂರಿ ಹ್ಯಾಪಿಯಾಗಿರೋದೇ ನನ್ನ ಮುಖ್ಯವಾದ ಉದ್ದೇಶ. ನಮ್ಮ ಬಗ್ಗೆ ಯೋಚನೆ ಮಾಡಿ ಸ್ವಂತ ಅತ್ತೆ ಮಗಳಿಗೆ ಸುಳ್ಳು ಹೇಳ್ದೆ. ನೀನ್ ನಿಜವಾಗ್ಲೂ ಗ್ರೇಟ್ ಶಂಕು. ಏನ್ ಕೊಟ್ಟು ನಿನ್ ಋಣ ತೀರಿಸ್ಬೇಕು ಅಂತ ನಮಗ್ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಅಷ್ಟು ದೊಡ್ಡ ದೊಡ್ಡ ಮಾತು ಮಾತಾಡಬೇಡಿ. ಮಯೂರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅವಶ್ಯಕತೆ ಬಂದ್ರೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅಂದ್ರೆ ಮಯೂರಿ ನನಗೆ ತುಂಬಾ ಒಳ್ಳೆ ಫ್ರೆಂಡ್ ಅಂಕಲ್. ನನಗೆ ಕಷ್ಟ ಬಂದಾಗಲೆಲ್ಲ ತುಂಬಾ ಹೆಲ್ಪ್ ಮಾಡಿದಾಳೆ. ಸೊ ಅವಳಿಗೆ ಕಷ್ಟ ಬಂದಾಗ ನಾನು ಸುಮ್ಮನೆ ನೋಡ್ಕೊಂಡಿರಕ್ಕಾಗತ್ತಾ? ಅದಕ್ಕೆ ಮಯೂರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂದೆ. ಥ್ಯಾಂಕ್ ಯು ಶಂಕು. ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡೋ ಫ್ರೆಂಡ್ ನೀನೊಬ್ನೇ. ಐ ಆಮ್ ಸೋ ಹ್ಯಾಪಿ. ನಿಜವಾಗ್ಲೂ ಇವತ್ತು ಒಂದು ದೊಡ್ಡ ಗಂಡಾಂತರದಿಂದ ಸೇವ್ ಮಾಡ್ದೆ.
ಶಂಕು ಕೈ ಬಿಡು ನಿನ್ ಋಣ ಹೇಗಾದ್ರೂ ತೀರಿಸ್ತೀವಿ ನಾವು. ನಿನ್ಗೇನ್ ಬೇಕು ಹೇಳು. ಅಂಕಲ್, ನನಗೆ ನಿಮ್ಮನ್ನ ನೋಡ್ದಾಗ್ಲೆಲ್ಲ ರಾಜರ್ ತರ ಕಾಣಿಸ್ತೀರಾ ಅಂಕಲ್. ನನಗೂ ನಿಮ್ಮ ಹಾಗೇನೆ ಅಷ್ಟು ದೊಡ್ಡ ದೊಡ್ಡ ಉಂಗುರಗಳು, ಆ ವಾಚು ಮತ್ತೆ ಕತ್ತಲ್ ಚೈನ್ ಹಾಕೋಬೇಕು ಅಂತ ತುಂಬಾ ಆಸೆ ಇದೆ ಅಂಕಲ್. ಎಲ್ಲ ಬಿಟ್ಟು ನನ್ನ ಮೈ ಮೇಲಿರೋ ಚಿನ್ನಕ್ಕೆ ಕಣ್ಣು ಹಾಕೋದ್ನ ಹೇಗೆ? ಋಣನ ಒಂದೇ ಸಲ ತೀರಿಸ್ಬಾರ್ದು, ಸ್ವಲ್ಪ ಸ್ವಲ್ಪ ತೀರಿಸ್ಬೇಕು. ಡ್ಯಾಡಿ, ಮಯೂರಿ ಏನ್ ಮಾಡ್ತಿದೀಯ? ಕೊಡಿ ಡ್ಯಾಡಿ. ಮೈ